ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ಟ್ರೈನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಜರ್ನಿ ಮಾಡ್ತಾ ಇದ್ದೀನಿ. ನನ್ನ ಜರ್ನಿ ಹೇಗಿತ್ತು ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ನೀವು ನೋಡೋಕ್ತಾ ಇರಿದ್ರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ಚಲೋ. ನೋಡಿ, ಟ್ರೈನಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ವ್ಯೂ ನೋಡ್ಕೊಂಡು ಕೂತ್ಕೊಂಡಿದ್ದೆ ನಾನು. ಮತ್ತು ಬೋರ್ ಆಗ್ತಾಯಿತ್ತು. ಏನಪ್ಪ ಏನು ಮಾಡೋದು, ಸ್ವಲ್ಪ ಹೊತ್ತೆಲ್ಲ ನೋಡಿದ್ವಿ. ಆಮೇಲೆ ಏನಾದರೂ ತಿನ್ನೋಣ ಅಂತಂದು ಇವಾಗ ನಾನು ರೆಡಿ ಮಾಡ್ತಾಯಿದ್ದೀನಿ. ಏನೇನು ಮಾಡ್ತಾಯಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ಚೆನ್ನಾಗಿ ತೊಗೊಂಡು ಹೋಗಿದ್ದೆ ನಾನು. ಚೆನ್ನಾಗಿ ಹಾಕ್ತಾಯಿದ್ದೀನಿ ಒಂದು ಬೌಲಲ್ಲಿ. 2 ಬೌಲ್ ತೊಗೊಂಡೋಗಿದ್ದೆ, ಸ್ಪೂನು ತೊಗೊಂಡೋಗಿದ್ದೆ. ಆ ಬೌಲಲ್ಲಿ ಚೆನ್ನಾಗಿ 2 ಭಾಗ ಮಾಡಿದೆ. ಯಾಕಪ್ಪ 2 ಹಾಕ್ತಾ ಇದ್ದಾರಲ್ಲ ಅಂತಿರಲ್ಲ, ನಮ್ಮ ಮನೆಯವರು ಇದ್ದಾರೆ, ನನ್ನ ಜೊತೆ ಜರ್ನಿ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವ್ರಿಗೆ ಒಂದು, ನಾನೊಂದು ಬೌಲ್ ಹಾಕ್ಕೊಂಡೆ. ಅದು ಮತ್ತು ಅದಕ್ಕೇನಂತಂದರೆ ಕ್ಯಾರೆಟು, ಈರುಳ್ಳಿ ತೊಗೊಂಡೋಗಿದ್ದೆ. ಸ್ವಲ್ಪ ಹಾಕ್ತಾಯಿದ್ದೀನಿ, ಯಾಕಂದರೆ ಇನ್ನೊಂದು ಐಟಮಿಗೆ ಬೇಕಲ್ಲ ಅಂತಂದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದೆ ನಾನು. ಹಾಕಿ ಚೆನ್ನಾಗಿ ಕಲಸಿದೆ ನಾನು. ಈ ಚೆನ್ನಾಗಿ ಏನೂ ಹಾಕೋದಿಲ್ಲ, ಬರೀ ಈರುಳ್ಳಿ ಕ್ಯಾರೆಟ್ ಹಾಕ್ತಾರೆ ಅಷ್ಟೇ. ಹಾಕಿದ್ಮೇಲೆ ಅದಕ್ಕೆ ಇರುತ್ತೆ ಉಪ್ಪು ಖಾರ ಅದೆಲ್ಲ ಅದಕ್ಕೆ ಇರುತ್ತೆ ಚೆನ್ನಾಗಿ. ಬರೀ ಈರುಳ್ಳಿ ಕ್ಯಾರೆಟ್ ಹಾಕಿದರೆ ಸಾಕು. ನೋಡಿದೆ, ಟೇಸ್ಟ್ ಮಾಡಿ ಸಾಕು ಅಂತಂದರೆ. ಜಾಸ್ತಿ ಹಾಕಿದ್ರೂ ಸರಿ ಅನಿಸಲ್ಲ ಅಲ್ವಾ, ಬರೀ ಈರುಳ್ಳಿ ತಿನ್ನಂಗೆ ಅನಿಸುತ್ತೆ. ಅಲ್ಲೊಂದು ಬಂದರೆ ಟೇಸ್ಟ್ ಅನಿಸುತ್ತೆ ಅಂತೇಳಿ ಸ್ವಲ್ಪ ಹಾಕಿದೆ. ನಮ್ಮ ಮನೆಯವ್ರಿಗೂ ಟೇಸ್ಟ್ ಮಾಡೋಕೆ ಕೊಟ್ಟೆ ನಾನು. ಸಾಕು ಅಥವಾ ಇನ್ನೂ ಬೇಕಾ ಅಂತಂದು. ಇಲ್ಲ ಸಾಕು, ಕರೆಕ್ಟ್ ಇದೆ ಅಂತ ಹೇಳಿದರು ನಮ್ಮ ಮನೆಯವರು. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೇನು ತಿನ್ನಬೇಕು ಅಂತಂದರೆ ಜೋಳ ಸುಟ್ಕೊಂಡು ಹೋಗಿದ್ದೆ ನಾನು. ಜೋಳಕ್ಕೆ ಖಾರ ಮತ್ತು ಉಪ್ಪು, ನಿಂಬೆಹಣ್ಣಿಂದು ಎಲ್ಲ ಸುಟ್ಟು ಅದಕ್ಕೆಲ್ಲ ಮಸಾಲೆ ಹಚ್ಕೊಂಡು ಹೋಗಿದ್ದೆ. ಅಲ್ಲಿ ನೋಡಿ, ನನ್ನ ಮನೆಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಇದು ಏನಪ್ಪ ಅಂದರೆ ಪಿಕಾಕ್ ತುಂಬ ಸಿಗುತ್ತೆ. ಪಿಕಾಕ್ ಇದೆ ಅಂತ ಹೇಳ್ತಾಯಿದ್ದೆ. ಅದಾದಮೇಲೆ 5:30-6 ಗಂಟೆ ಆಯಿತು. ಕಾಫಿ ತೊಗೊಂಡೋಗಿದ್ದೆ ನಾನು ಮನೆಯಿಂದ. ಕಾಫಿ ಹಾಕಿ ಈಗ ನಮ್ಮ ಮನೆಯವರು ನಾನು ಸ್ವಲ್ಪ ಕಾಫಿ ಕುಡಿತೀವಿ. ಯಾಕೆಂದರೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ವಲ್ಲ, ತಿಂದಾದ್ಮೇಲೆ ಸ್ವಲ್ಪ ಕಾಫಿ ಇದನ್ನೇ ಟೇಸ್ಟ್ ಅಲ್ಲ ಅಂತಂದು ನಮ್ಮ ಮನೆಯವ್ರಿಗೆ ಜಾಸ್ತಿ ಹಾಕಿದ್ದೆ. ನಾನು ಕಾಫಿ ಟೀ ಕುಡಿಯಲ್ವ, ಸ್ವಲ್ಪನೇ ಹಾಕ್ಕೊಂಡೆ ನಾನು ಟೇಸ್ಟಿಗೆ. ಯಾಕೆಂದರೆ ಜರ್ನಿ ಮಾಡ್ತಾ ಇದ್ದೀನಲ್ಲ, ಎಂಜಾಯ್ ಮಾಡೋಣ ಅಂತಂದು. ನೋಡಿ, ಇವಾಗ 2 ಲೋಟದಲ್ಲಿ ಕಾಫಿ ಹಾಕಿ ನಮ್ಮ ಮನೆಯವ್ರಿಗೆ ಕೊಟ್ಟೆ. ನಮ್ಮ ಮನೆಯವರು ನಾನು ಚೆಸ್ ಮಾಡ್ತಾಯಿದ್ದೀವಿ. ನಾವು ಎಂಜಾಯ್ ಮಾಡ್ಕೊತ ಕುಡಿತಾ ಇದ್ದೆ ನಾನು ಕಾಫಿ. ಚೆನ್ನಾಗಿ ಅನ್ನಿಸ್ತು ಜರ್ನಿ ಮಾಡುವಾಗ ಈ ಥರ ಕಂಪ್ನಿ ಇದ್ದರೆ, ಮತ್ತು ಈ ಥರ ಎಲ್ಲ ಸ್ನ್ಯಾಕ್ಸ್ ಇದ್ದರೆ ಟೈಮ್ ಪಾಸಿಗೆ ಚೆನ್ನಾಗಾಗುತ್ತೆ ಟ್ರೈನಲ್ಲಿ. ಆದರೆ ಬಸ್ಸಲ್ಲಿ ಈ ಥರ ಆಗೋಲ್ಲ, ಟ್ರೈನಲ್ಲಿ ಈ ಥರ ಆಗುತ್ತೆ ಚೆನ್ನಾಗಿ. ಅದಾದ ಸ್ವಲ್ಪ ಹೊತ್ತಿಗೆ ಮತ್ತು ಕ್ಯಾರೆಟು, ಸೌತೆಕಾಯಿ ತೊಗೊಂಡೋಗಿದ್ದೆ. ಅದನ್ನು ತಿಂದ್ವಿ 6:30-6:30. ಅದಾದಮೇಲೆ ಮತ್ತು ಏನಪ್ಪ ಅಂತಂದರೆ ಇನ್ನೊಂದು ಸ್ನ್ಯಾಕ್ಸ್ ಇತ್ತು, ಕಡಲೆಪೂರಿದು. 6:30-7 ಗಂಟೆಗೆ. ಅದು ಇನ್ನೇನು ಮಾಡೋದು ಅಂತ ಅಂದ್ಗೆಸಿಂದ ಟೈಮ್ ಪಾಸ್ ಮಾಡೋದಂತ ಅಂದ್ಕೊಳ್ಳೋ ಚೂಡ ಇತ್ತಲ್ಲ, ಚೂಡ ಹಾಕ್ಕೊಂಡೆ 2 ಬೌಲಲ್ಲಿ. ಹಾಕಿ ಮತ್ತು ಈರುಳ್ಳಿ ಕ್ಯಾರೆಟ್ ಇತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಯಾಕಂದರೆ ಕಡಲೆಪುರಿ ಚೂಡೋದಲ್ಲೇ ಎಲ್ಲ ಕಡಲೆ ಬೀಜ, ಕೊಬ್ಬರಿ, ಪುಟಾಣಿ ಎಲ್ಲ ಇತ್ತಲ್ಲ, ಹಾಗಾಗಿ ಬರೀ ಕ್ಯಾರೆಟು ಈರುಳ್ಳಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ದೀನಿ ಇವಾಗ ಟೇಸ್ಟು. ಅವ್ರು ಬೇಡ ಅಂದರು, ನಾನು ನೋಡಿದೆ ಟೇಸ್ಟು. ಈರುಳ್ಳಿ ಅದೆಲ್ಲ ಸಾಕಲ್ಲ ಅಂತ ಅಂದು, ಯಾಕಂದರೆ ಇನ್ನೂ ಇತ್ತಲ್ಲ ಹಾಕಬೇಕಂದ್ರೆ ಹಾಕಿದ್ರೆ ಆಯಿತು ಅಂತಂದು. ಅದು ಆಯಿತು. ಅದಾದಮೇಲೆ ಫುಲ್ಲು ಟ್ರೈನ್ ಬಿಟ್ಟಾಗಲಿಂದ ತಿಂತಾನೇ ಇದ್ದೀವಿ ಅಲ್ಲ, ಹೆವಿ ಅನ್ನಿಸ್ತು. ಹಾಗಾಗಿ ಏನು ಮಾಡೋದಪ್ಪ ಅಂತ ಅಂದಿಸಿಂದ ಟ್ರೈನಲ್ಲಿ ವಾಕ್ ಮಾಡ್ತಾಯಿದ್ದೆ ನಾನು. ತಿಂದು ಕುಡ್ದಿವೆಲ್ಲ ಹೆವಿ ಆಯಿತು, ತಿನ್ನೋದೆಲ್ಲ ಜಾಸ್ತಿ ಆಯಿತು. ಹಾಗಾಗಿ ಟ್ರೈನಲ್ಲಿ ವಾಕ್ ಮಾಡ್ತಾಯಿದ್ದೆ ನಾನು. ಟ್ರೈನ್ ಫುಲ್ ಖಾಲಿ ಇದೆ ನೋಡಿ, ಯಶವಂತಪುರವರೆಗೂ ಖಾಲಿನೇ ಇರುತ್ತೆ. ಯಶವಂತಪುರ ಬಂದಮೇಲೆ ಫುಲ್ ಆಗುತ್ತೆ ಟ್ರೈನು. ಆದ್ರೂ ಇದ್ದರು, ಕೆಲವೊಬ್ಬರು ಜನ ಇದ್ದರು, ಅಲ್ಲೊಂದು ಸೀಟ್ ಇತ್ತು ನೋಡಿ. ಒಬ್ಬರೊಬ್ಬರು ಇದ್ದಾರೆ. ಆ ಕಡೆನೂ ನೋಡಿದೆ, ಈ ಕಡೆ ನೋಡಿ. ಈ ಟ್ರೈನ್ ನೋಡಿ ಚೆನ್ನಾಗಿದೆ. ಇದು M1 ಅಂತಂದು. ಬರೀ B1, B2, B3 ಇರ್ತಿತ್ತು. ಈ 2 ಟೈರ್ AC, 3 ಟೈರ್ AC ಹಿಂಗೆ ಇರ್ತಿತ್ತಲ್ಲ. ಇದು ಒಂದು ಬೋಗಿ ಎಕ್ಸ್ಟ್ರಾ, 2 ಬೋಗಿ M1, M2 ಅಂತಿತ್ತು. ಚೆನ್ನಾಗಿದೆ ಇದು. ಸೀಟೆಲ್ಲ ಚೆನ್ನಾಗಿತ್ತು. ಮತ್ತು ಸೀಟಿಗೊಂದು ಇದು ಇತ್ತು, ಲೈಟ್ ಇತ್ತು, ಬೆಡ್ ಲ್ಯಾಂಪು. ಮತ್ತು AC ಹಾಗೆ ಸೀಟಿಗೆ AC ಬರುವಂಗೆ ನಾವು ಬೇಕಾದರೆ ಆನ್ ಮಾಡ್ಕೋಬೋದು, ಇಲ್ಲಾಂದ್ರೆ ಹಿಂಗೆ ಕ್ಲೋಸ್ ಮಾಡ್ಬೋದು. ಕಾರಲ್ಲಿ ಇರುತ್ತಲ್ಲ ಆ ಥರ ಇತ್ತು. ಅದನ್ನೆಲ್ಲ ನೋಡಿದ್ದು. ಪರ್ಪಲ್ ಕಲರ್ ಇತ್ತು ನನ್ನ ಡ್ರೆಸ್ಸು. ಟ್ರೈನ್ ಕಲರ್, ಸೀಟ್ ಕಲರ್ ಎಲ್ಲ ಮ್ಯಾಚ್ ಆಗಿತ್ತು. ಹಿಂಗಾಗಿ ಎಲ್ಲ ವಾಕ್ ಮಾಡಿದಾದಮೇಲೆ ಮತ್ತು ಆರೆಂಜ್ ಇತ್ತು 7:30ಗೆ. ಆರೆಂಜ್ ತಿಂತೀರಾ ಅಂತ ಕೇಳಿದೆ ನಮ್ಮ ಮನೆಯವ್ರಿಗೆ. ನಮ್ಮ ಮನೆಯವ್ರು ಬೇಡ ಅಂದರು, ನನಗೂ ಬೇಡ ಆಗಿತ್ತು. ಯಾಕೆಂದರೆ ಫುಲ್ಲಾಗಿತ್ತಲ್ಲ ಎಲ್ಲ ತಿಂದು ಬೇಡ, ಫ್ರೂಟ್ಸ್ ಬೇಡ ಅಂತಂದ್ವಿ. ಅದಾದಮೇಲೆ ಮತ್ತೆ 8:30 ಆಯಿತು.
8:15 ಆದಮೇಲೆ ಯಶವಂತಪುರ ಬಂತು. 8 ಗಂಟೆಗೆ ಯಶವಂತಪುರ ಬಂದ ತಕ್ಷಣ ಯಶವಂತಪುರದಲ್ಲೆಲ್ಲ ಜನ ಹತ್ಕೊಂಡ್ರು. 8:45 ಮತ್ತೆ ಟ್ರೈನ್ ಬಿಟ್ಟಾದ್ಮೇಲೆ ಎಲ್ಲ ತುಂಬ ತಿಂದಿದ್ವಲ್ಲ, ಬೇಗ ಏನು ಊಟ ಮಾಡೋದಂತೇಳಿ 8:45ಗೆಲ್ಲ ಅವಾಗ ನಾವು ಟ್ರೈನ್ ಬಿಟ್ಟ ತಕ್ಷಣ ತಿಂದ್ರೆ ಆಯ್ತು ಅಂತಂದು ನಾನು ಮನೆಯಿಂದ ಪುಳಿಯೋಗರೆ ಮಾಡ್ಕೊಂಡು ಹೋಗಿದ್ದೆ. ಮತ್ತು ಇನ್ನೇನೂ ತೊಗೊಂಡಿರಲಿಲ್ಲ, ಯಾಕಂದರೆ ಎಲ್ಲ ಸ್ನ್ಯಾಕ್ಸೇ ಜಾಸ್ತಿ ಆಗಿತ್ತಲ್ಲ, ಹಾಗಾಗಿ ಪುಳಿಯೋಗರೆನೇ ತೊಗೊಂಡೋಗಿದ್ದೆ. ಪುಳಿಯೋಗರೆ ತಿಂತಾಯಿದ್ವಿ. ನಮ್ಮ ಮನೆಯವ್ರು ಮತ್ತು ನನಗೆ ತಿನ್ನಿಸಿದ್ದಾದ್ಮೇಲೆ ಈಗ ನಮ್ಮ ಮನೆಯವ್ರು ತಿಂತಾಯಿದ್ದಾರೆ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಮನೆಯವ್ರಿಗೆ ನಾನು. ಬರೀ ನಮ್ಮ ಮನೆಯವ್ರು ನನ್ನದೇ ವಿಡಿಯೋ ಮಾಡ್ತಾಯಿದ್ರು, ಅವ್ರದ್ದು ನಾನು ಮಾಡೋಕ್ಕೆ ಆಗಿಲ್ಲ, ಹಾಗಾಗಿ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಪುಳಿಯೋಗರೆ ಚೆನ್ನಾಗಾಗಿತ್ತು, ಸೂಪರ್ ಟೇಸ್ಟ್ ಆಗಿತ್ತು. ತಿಂದಾಗಿ ಒಂದು ಅರ್ಧ ಗಂಟೆ ಆದಮೇಲೆ ಮಲ್ಕೊಂಡಿದ್ದೀವಿ. ಓಕೆ, ಗುಡ್ ನೈಟ್ ಫ್ರೆಂಡ್ಸ್. ಊಟ ಆಯಿತು, ಇವಾಗ ನಾವು ಮಲ್ಕೊಂಡಿದ್ದೀವಿ ಟ್ರೈನಲ್ಲಿ. ನಾವು ಬೆಳಗ್ಗೆ ಎಷ್ಟು ಗಂಟೆ ಅಂದರೆ 3:30-4 ಗಂಟೆಗೆ ಯಾದಗಿರಿ ಬರುತ್ತೆ, ಅಲ್ಲಿ ಇಳಿಬೇಕು. ಮತ್ತು ನಾವು ಬೆಳಗ್ಗೆ ಸಿಗ್ತೀವಿ. ಓಕೆ, ಬಾಯ್, ಗುಡ್ ನೈಟ್. ಬೆಳಗ್ಗೆ ಸಿಗ್ತೀವಿ. ಓಕೆ, ಮಾರ್ನಿಂಗ್ ಯಾದಗಿರಿ ಸ್ಟೇಷನ್ ರೀಚ್. ಮತ್ತು ಫ್ರೆಂಡ್ಸ್, ಬೆಳಗ್ಗೆ ಜಾವ 4 ಗಂಟೆ ಆಯಿತು, ಯಾದಗಿರಿ ಸ್ಟೇಷನ್ ಬಂತು. ಇಳಿದ್ವಿ ನಾವು. 5 ನಿಮಿಷ ಮುಂಚೆನೇ ಬಂದು ಗೇಟ್ ಹತ್ರ, ಬಾಗಿಲ ಹತ್ರ ನಿಂತಿದ್ವಿ. ಇಳಿದಾದ್ಮೇಲೆ ಇವಾಗ ನೋಡಿ ಯಾದಗಿರಿ ಸ್ಟೇಷನ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಪ್ಲಾಟ್ಫಾರ್ಮಲ್ಲಿ ತುಂಬ ಫ್ಯಾನ್ಗಳಿದ್ದಾವೆ, ಆದ್ರೂ ಸಾಕಾಗಲ್ಲ ಅಂತ ಹೊರಗಡೆ ಬಂದು ಮಲಗಿದ್ದಾರೆ ನೋಡಿ ಎಲ್ಲರೂ. ಪ್ಯಾಸೆಂಜರು ಸ್ವಲ್ಪ ತಣ್ಣಗಿರುತ್ತೆ ಅಂತಂದು. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ, ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಹೇಗೆ ಅನ್ನಿಸ್ತು ನಮ್ಮ ಜರ್ನಿ ವಿಡಿಯೋ ಎಲ್ಲ? ನಿಮಗೆಲ್ಲ ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಯಾರೇನು ಹೊಸಬರು ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.